Hi everyone. In today's session, we are going to discuss methods of search for information. There are various methods can be used to gather various information from different sources. In the first, you should begin information gathering with interviewing top level management. First, you have to collect the information from the top level management and it should get through interview. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕ್ಬೇಕಂದ್ರೆ ಮೊದಲು ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಇಂಟರ್ವ್ಯೂ ಮೆಥಡ್ ಅನ್ನ ಬಳಕೆ ಮಾಡಬೇಕು. ಯಾರಿಂದ ಪ್ರಾರಂಭ ಮಾಡಬೇಕು ಇಂಟರ್ವ್ಯೂ ಅಂತಂದ್ರೆ ಫಸ್ಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಇಂಟರ್ವ್ಯೂ ಮಾಡಿ ಅವರಿಂದ ಬೇಕಾದಂತ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕು. ಸೊ ಅವರಿಂದ ಏನ್ ಮಾಹಿತಿ ಸಿಗುತ್ತೆ ಅಂತಂದ್ರೆ overview of the organization, available of information, and objective to be met by proposed system. ಸಾಮಾನ್ಯವಾಗಿ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತಹ ಓವರ್ವ್ಯೂ ಇನ್ಫಾರ್ಮೇಶನ್ ಅಂದ್ರೆ ಓರಿಜಿನ್ ಅಥವಾ ವಾಟ್ ಟೈಪ್ ಆಫ್ ಆರ್ಗನೈಸೇಷನ್ ಅಥವಾ ಯಾವ ತರಹದ ಪ್ರಾಡಕ್ಟ್ಸ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಆಮೇಲೆ ಎಕ್ಸಿಸ್ಟಿಂಗ್ ಏನ್ ಇನ್ಫಾರ್ಮೇಶನ್ ಆರ್ಗನೈಸೇಷನ್ ಅಲ್ಲಿ ಇದೆ, ಆಮೇಲೆ ಹೊಸ ಸಿಸ್ಟಮ್ ಏನ್ ಉದ್ದೇಶಗಳನ್ನ ಇಟ್ಕೊಂಡು ಅದನ್ನ ಪ್ರಪೋಸಲ್ ಕೊಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಎ ಗ್ರಾಸ್ ಸಿಸ್ಟಮ್ ಮಾಡೆಲ್ ದೆನ್ ಯು ಕ್ಯಾನ್ ವರ್ಕ್ಔಟ್ ಅಂಡ್ ಯು ಕ್ಯಾನ್ ವೆರಿಫೈ. ಸೊ ಇವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ ನಂತರ ನೀವು ಒಂದು ಕನ್ಕ್ಲೂಷನ್ ಬಂದು ಒಂದು ಮಾಡೆಲ್ ಅನ್ನ ತಯಾರು ಮಾಡಬಹುದು ಮತ್ತು ಅದನ್ನ ವೆರಿಫೈ ಮಾಡ್ತಾ ಹೋಗ್ಬಹುದು ಅಂತ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನಂತರ ದ ನೆಕ್ಸ್ಟ್ ಸ್ಟೆಪ್ ಈಸ್ to interview mid-level management and operational staff. ಸೊ ಎರಡನೇ ಹಂತದಲ್ಲಿ ನೀವು ಯಾರಿಗೆ ಇಂಟರ್ವ್ಯೂ ಮಾಡಬೇಕು ಅಂತಂದ್ರೆ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟಲ್ ಹೆಡ್ಸ್, ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಅಥವಾ ಕ್ಯಾಪ್ಟನ್ಸ್, ಟೀಮ್ ಲೀಡರ್ಸ್ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ನೀವು ಇಂಟರ್ವ್ಯೂ ಮಾಡಬೇಕು. ಸೊ ಈ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಡೇ ಟು ಡೇ ಆಪರೇಷನ್ಸ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಅವಶ್ಯಕ ಇರುವಂತ ಮಾಹಿತಿ ಏನ್ ಬೇಕು ಅನ್ನೋದನ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ಅಟ್ ದಿಸ್ ಲೆವೆಲ್ ಡೇ ಟು ಡೇ ಆಪರೇಷನಲ್ ರಿಕ್ವೈರ್ಮೆಂಟ್ಸ್ ಅಂಡ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಫಾರ್ ಕರೆಂಟ್ ಯೂಸ್ ಶುಡ್ ಬಿ ಗ್ಯಾದರ್ಡ್. ಸೊ ಅದು ನೀವು ಕಲೆಕ್ಟ್ ಮಾಡಿದ್ನಂದ್ರೆ ನೀವೇನ್ ಗ್ರಾಸ್ ಮಾಡೆಲ್ ಅನ್ನ ತಯಾರು ಮಾಡಿರ್ತೀರಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು ಮತ್ತೆ ರೀಡಿಫೈನ್ ಮಾಡಬಹುದು. ಸೊ ಅದಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಆಫ್ಟರ್ the next step is, so you should interview the bottom level management called operational staff. So operational staff nalli there are different kinds of workers working in the bottom level, such as clerks, storekeepers, foremen, a layman, or laborers. There are different kinds of workers are working under bottom level management and they can make or break a system. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಸೊ ಅವರಿಗೆ ಸಿಸ್ಟಮ್ ಬಗ್ಗೆ ಸರಿಯಾಗಿ ಅರ್ಥ ಆಗದೇ ಇದ್ದಾಗ ಅವರು ರೂಲ್ಸ್ ಗಳನ್ನ ಬ್ರೇಕ್ ಮಾಡಬಹುದು ಅಥವಾ ರೂಲ್ಸ್ ಗಳನ್ನ ಬೇರೆ ತಮ್ಮದೇ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಅದಕ್ಕೆ ಇಟ್ ಈಸ್ ಎಸೆನ್ಷಿಯಲ್ ಟು ಗೇನ್ ದ ಕಾನ್ಫಿಡೆನ್ಸ್ ಅಂಡ್ ಎಕ್ಸ್ಪ್ಲೇನ್ ಟು ದೆಮ್ ವಾಟ್ ದ ಇಂಟೆಂಡೆಡ್ ಸಿಸ್ಟಮ್ ವುಡ್ ಡು. ಹೀಗಾಗಿ ಆ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿಯಾದಂತ ಸಿಸ್ಟಮ್ ಅನ್ನ ನಾವು ಪ್ರಪೋಸ್ ಮಾಡ್ತಾ ಇದೀವಿ ಮತ್ತು ಅದರಿಂದ ಏನ್ ಬೆನಿಫಿಟ್ ಆಗ್ತದೆ ಮತ್ತು ಯಾವ ರೀತಿಯಲ್ಲಿ ಸಿಸ್ಟಮ್ ವರ್ಕ್ ಆಗುತ್ತೆ ಅದರ ಫುಲ್ ಇನ್ಫಾರ್ಮೇಶನ್ಸ್ ಅನ್ನ ಅವರಿಗೆ ತಿಳಿಸಿ ಹೇಳಬೇಕು. ಅಂಡ್ ಅವರು ಅದನ್ನ ತಿಳಿಯುವಂತ ರೀತಿಯಲ್ಲಿ ಅವರ ಕಾನ್ಫಿಡೆನ್ಸ್ ಅನ್ನು ತಗೊಂಡ್ರೆ ಮಾತ್ರ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. And they should understand their responsibilities when the system is implemented. ಯಾಕೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಒಂದ್ಸಲ ಸಿಸ್ಟಮ್ ಡಿಸೈನ್ ಮಾಡಿದ್ನಂದ್ರೆ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನ ಅವರು ನಿರ್ವಹಿಸ್ಲಿಕ್ಕೆ ಸಮರ್ಥರಾಗಿರ್ಬೇಕು. ಆಮೇಲೆ ಸರಿಯಾದ ರೀತಿಯಲ್ಲಿ ಅವರ ರೆಸ್ಪಾನ್ಸಿಬಿಲಿಟಿಗಳನ್ನ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಹೀಗಾಗಿ ಅವರಿಗೆ ಅರ್ಥ ಮಾಡಿಸೋದು ತುಂಬಾ ಅವಶ್ಯಕ. ಆಮೇಲೆ ಇಲ್ಲಿ ಇನ್ಫಾರ್ಮೇಶನ್ಸ್ಗಳು ತುಂಬಾ ಇರುತ್ತೆ. These personnel will have a lot of information on operational problems
ಯಾಕಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡುವಂತ ಜವಾಬ್ದಾರಿ ಇವರ ಮೇಲೆ ಇರುವುದರಿಂದ ಸೊ ಇವರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇರ್ತದೆ, ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತವೆ. ಆ ಪ್ರಾಬ್ಲಮ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. And many persons at this level would have been on their job for more than 10 or 20 years of experience, and they get a rich experience, and from their experience you can get more knowledge and more information. ಸೊ ಸಾಮಾನ್ಯವಾಗಿ ಈ ಬಾಟಮ್ ಲೆವೆಲ್ ನಲ್ಲಿ ಸುಮಾರು 10 ರಿಂದ 20 ವರ್ಷ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸಿಕ್ತಂದ್ರೆ ಅವ್ರ ಹತ್ರ ರಿಚ್ ಎಕ್ಸ್ಪೀರಿಯನ್ಸ್ ಇರ್ತದೆ, ಅವರಲ್ಲಿ ಮಾಹಿತಿಗಳು ತುಂಬಾ ಇರುತ್ತೆ. ಆ ಮಾಹಿತಿಯನ್ನ ನೀವು ಯೂಸ್ ಮಾಡಿಕೊಂಡು ಸೊ ಅದನ್ನ ಹೊಸ ಸಿಸ್ಟಮ್ ಪ್ರಪೋಸ್ ಮಾಡ್ಲಿಕ್ಕೆ ಬಳಕೆ ಮಾಡಬಹುದು. So after collecting information from various levels like top level, mid level and bottom level, so we came to know that so the best method of gathering information is interviewing method. So you need to consider some important point while using the interview method for gathering information. So before starting interview, you have to analyst must decide the following points. So analyst is the person who takes interview for all the staff members of the organization. He has to point out. ಸೊ ನಾವು ಇಂಟರ್ವ್ಯೂ ಮೆಥಡ್ ಯೂಸ್ ಮಾಡೋದ್ರ ಮುಖಾಂತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು ಅಂತ ತಿಳ್ಕೊಂಡಿದೀವಿ. ಈ ಇಂಟರ್ವ್ಯೂ ಮಾಡೋರು ಯಾರು ಅಂದ್ರೆ ಅನಲಿಸ್ಟ್ ಅನ್ನುವಂತ ಎಕ್ಸ್ಪರ್ಟ್ ಪರ್ಸನ್ ಇಂಟರ್ವ್ಯೂ ಮಾಡ್ಬೇಕಾಗುತ್ತೆ. ಆತ ಇಂಟರ್ವ್ಯೂ ಮಾಡುವಾಗ ಕೆಲವು ಮಾಹಿತಿಗಳನ್ನ ಫಸ್ಟ್ ಗೆ ಡಿಸೈಡ್ ಮಾಡಿ ಇಟ್ಕೊಂಡಿರ್ಬೇಕು. ಏನು, ಹೂ ವಿಲ್ ಬಿ ಇಂಟರ್ವ್ಯೂ, ಯಾರ ಜೊತೆಗೆ ಇಂಟರ್ವ್ಯೂ ಮಾಡಬೇಕು, ಆಮೇಲೆ ಇನ್ ವಾಟ್ ಆರ್ಡರ್ ದೇ ವಿಲ್ ಬಿ ಇಂಟರ್ವ್ಯೂ ಅಂದ್ರೆ ಒಂದು ಸೀಕ್ವೆನ್ಸ್ ಆರ್ಡರ್ ಮಾಡ್ಕೋಬೇಕು. ಫಸ್ಟ್ ಯಾರಿಗೆ ಇಂಟರ್ವ್ಯೂ ಮಾಡಬೇಕು, ಸೆಕೆಂಡ್ ಯಾರಿಗೆ, ಥರ್ಡ್ ಯಾರಿಗೆ. ಸೊ ಆ ಸೀಕ್ವೆನ್ಸಿಯಲ್ ಆರ್ಡರ್ ಪ್ರಕಾರನೇ ಆತ ಇಂಟರ್ವ್ಯೂ ಮಾಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ವಾಟ್ ಸ್ಪೆಸಿಫಿಕ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಈಚ್ ಇಂಟರ್ವ್ಯೂ. ಪ್ರತಿ ಇಂಟರ್ವ್ಯೂ ನಲ್ಲಿ ಯಾರಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು, ಆ ಸ್ಪೆಸಿಫಿಕ್ ಕ್ವಶನ್ಸ್ ಗಳನ್ನು ಸಹಿತ ನೋಟ್ ಡೌನ್ ಮಾಡ್ಕೊಂಡಿರ್ಬೇಕು. So besides individual interviews, the system analyst also should get the consensus. ಕಾನ್ಸೆನ್ಸಸ್ ಅಂದ್ರೆ ಎಲ್ಲಾ ಯೂಸರ್ಸ್ ಗಳು ಏನ್ ಸಿಸ್ಟಮ್ ಬಳಕೆ ಮಾಡ್ತಾರೆ, ಸೊ ಅವರ ಒಂದು ಅಭಿಪ್ರಾಯವನ್ನ ಅಂದ್ರೆ ದೇ ಹ್ಯಾವ್ ಟು ಅಗ್ರಿ ದ ನ್ಯೂ ಪ್ರಪೋಸ್ ಸಿಸ್ಟಮ್ ಅಂಡ್ ವಾಟ್ ಎವರ್ ದ ಆಬ್ಜೆಕ್ಟಿವ್ಸ್ assigned to them, so they have to execute it. So it is only possible when you get the consensus. ಅಂದ್ರೆ ಎಲ್ಲರ ಒಮ್ಮತವನ್ನ ನೀವು ಪಡ್ಕೊಂಡ್ರೆ ಮಾತ್ರ ಹೊಸ ಸಿಸ್ಟಮ್ ಏನಿದೆ, ಅದರ ಆಬ್ಜೆಕ್ಟಿವ್ಸ್ ಗಳು ಏನಿದಾವೆ, ಅದರ ಪ್ರಿಯಾರಿಟೀಸ್ ಗಳನ್ನ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಹಿಂಗಾಗಿ ಅಲಾಂಗ್ ವಿತ್ ದ ಇಂಟರ್ವ್ಯೂ ಮೆಥಡ್, ಸೊ ಸಿಸ್ಟಮ್ ಅನಲಿಸ್ಟ್ ಮಸ್ಟ್ ಆಲ್ಸೋ ಕಂಡಕ್ಟ್ ಸಮ್ ಗ್ರೂಪ್ ಡಿಸ್ಕಷನ್ಸ್. ಸೊ he should encourage for the frank expressions of opinions and the responsibilities of it is the responsibility of the system analyst to see that all are expressing their opinions regarding the implementation of new system. ಸೊ ಹೊಸ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡುವಾಗ ಇಂಟರ್ವ್ಯೂ ಒಂದೇ ಮೆಥಡ್ ಅಲ್ಲ, ಅದರ ಜೊತೆಗೆ ಗ್ರೂಪ್ ಡಿಸ್ಕಷನ್ಸ್ ಕೂಡ ಮಾಡಬೇಕು. ಗ್ರೂಪ್ ಡಿಸ್ಕಷನ್ ನಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಓಪನ್ ಫ್ರಾಂಕ್ ಆಗಿ ಹೇಳುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಅವರು ತಮ್ಮ ಒಪಿನಿಯನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಹೇಳಬೇಕು. ಯಾಕಂದ್ರೆ ಅಲ್ಟಿಮೇಟ್ಲಿ ಆ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದೇ ಆ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಎಂಪ್ಲಾಯೀಸ್ಗಳು. ದೇರ್ಫೋರ್ ಸಿಸ್ಟಮ್ ಅನಾಲಿಸ್ಟ್ ನ ಜವಾಬ್ದಾರಿ ಏನಪ್ಪಾ ಅಂದ್ರೆ ಅವರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ಕೊಂಡು ಅವರಿಗೆ ಇರುವಂತಹ ಎಲ್ಲಾ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡುವಂತ ಜವಾಬ್ದಾರಿ ಸಿಸ್ಟಮ್ ಅನಾಲಿಸ್ಟ್ ಇರುತ್ತದೆ. ಸೊ ಡ್ಯೂರಿಂಗ್ ಸಚ್ ಗ್ರೂಪ್ ಡಿಸ್ಕಷನ್ಸ್ many bits of information are revealed. ಸೊ ಈ ಡಿಸ್ಕಷನ್ ಅಲ್ಲಿ ಹಲವಾರು ಹೊಸ ಹೊಸ ಮಾಹಿತಿಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಆ ಪ್ರತಿಯೊಂದು ಮಾಹಿತಿಗಳು ಏನ್ ರಿವೀಲ್ ಆಗುತ್ತೆ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಸೊ ಆ ಇನ್ಫಾರ್ಮೇಶನ್ಸ್ ಗಳನ್ನ ಕೇರ್ಫುಲಿ ಹೊಸ ಸಿಸ್ಟಮ್ ಪ್ಲಾನ್ ಮಾಡುವಾಗ ಅಥವಾ ಸ್ಟೀರಿಂಗ್ ಮಾಡುವಾಗ ಸೊ ಅದನ್ನ ಡಿಸ್ಕಷನ್ ತೆಗೆದುಕೊಂಡು ಸೊ ಹೊಸ ಪ್ಲಾನಿಂಗ್ಸ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. So it is normally feasible to obtain all information during the course of a single interview with a user. So ಏನಾಗ್ತದೆ, ಒಂದೇ ಇಂಟರ್ವ್ಯೂ ನಲ್ಲಿ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ.
ಹಿಂಗಾಗಿ ಯೂಶುವಲಿ 2 ಅಥವಾ 3 ಇಂಟರ್ವ್ಯೂಸ್ಗಳನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇಂಟರ್ವ್ಯೂ ಬೇಸಿಕ್ ಮಾಹಿತಿ ತಗೋಬೇಕು, ಸೆಕೆಂಡ್ ಇಂಟರ್ವ್ಯೂ ಸ್ವಲ್ಪ ಡೀಪರ್, ಅಂಡ್ ಥರ್ಡ್ ಇಂಟರ್ವ್ಯೂ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ 2 or 3 ಇಂಟರ್ವ್ಯೂಸ್ ಗಳ ಮುಖಾಂತರ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಫಸ್ಟ್ ಇಂಟರ್ವ್ಯೂ ನಾರ್ಮಲಿ ಟು ಗೆಟ್ ಟು ನೋ ಪರ್ಸನ್ ಅಂಡ್ ಹಿಸ್ ಏರಿಯಾಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಟೈಪ್ ಆಫ್ ಇನ್ಫಾರ್ಮೇಶನ್ ಹಿ ಹ್ಯಾಸ್. ಸೊ ಮೊದಲೇ ಇಂಟರ್ವ್ಯೂ ನಲ್ಲಿ ಎಲ್ಲಾ ಮಾಹಿತಿಗಳು ಕಲೆಕ್ಟ್ ಮಾಡಬಾರ್ದು. ಫಸ್ಟ್ ಆ ವ್ಯಕ್ತಿ ಯಾರು, ಆತನ ಜವಾಬ್ದಾರಿಗಳು ಏನು, ಆತನ ವರ್ಕಿಂಗ್ ಎನ್ವಿರಾನ್ಮೆಂಟ್ ಏನು, ಆತನಲ್ಲಿರುವಂತಹ ಇನ್ಫಾರ್ಮೇಶನ್ ಯಾವುದು, ಅದನ್ನ ಫಸ್ಟ್ ತಿಳ್ಕೋಬೇಕು. ಅಂಡ್ ಸಬ್ಸಿಕ್ವೆಂಟ್ ಇಂಟರ್ವ್ಯೂಸ್ಗಳು ಏನಿರ್ತಾವೆ ಅದರಲ್ಲಿ ಸಿಸ್ಟಮ್ ಅನಾಲಿಸ್ಟ್ ಮಸ್ಟ್ ವೆರಿಫೈ ದ ಫ್ಯಾಕ್ಟ್ಸ್, ಗ್ಯಾದರ್ ಮೋರ್ ಇನ್ಫಾರ್ಮೇಶನ್ ಆಫ್ ರಿಲೆವೆನ್ಸ್. ಸೊ ಏನೇನು ಫ್ಯಾಕ್ಟ್ಸ್ ಗಳು ಇದಾವೆ, ಏನ್ ಇನ್ಫಾರ್ಮೇಶನ್ ಇದೆ, ಅದರ ರಿಲೆವೆನ್ಸ್ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹೊಸ ಸಿಸ್ಟಮ್ ಪ್ರಪೋಸಲ್ ಮಾಡುವಾಗ, ಪ್ಲಾನ್ ಮಾಡುವಾಗ ಬಳಕೆ ಮಾಡಬೇಕಾಗುತ್ತೆ. So this is what today's discussion. So in today's discussion, if you have any query, you may send your doubts through WhatsApp message or SMS text. I will reply to your query. So thank you for today's session.